ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೈದಾ ಹಿಟ್ಟು, ಸಕ್ಕರೆ, ತುಪ್ಪ ಮತ್ತು ಏಲಕ್ಕಿ. ಬನ್ನಿ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ರುಚಿಕರವಾದ ಸಾಫ್ಟ್ ಆದ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಈ ಕಪ್ನಿಂದ 1 ಕಪ್ ಆಗುವಷ್ಟು ತುಪ್ಪನ ಹಾಕಿ ಬಿಸಿ ಮಾಡಕ್ಕೆ ಇಟ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ತುಪ್ಪ ಅಳತೆ ಮಾಡಿರೋ ಕಪ್ನಿಂದನೇ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಹಾಕೋದು ವಿಡಿಯೋದಲ್ಲಿ ತೋರಿಸೋಕ್ಕಾಗಿಲ್ಲ, ಹಾಗಾಗಿ ನೀವು ಯಾವ ಕಪ್ಪಿಂದ ತುಪ್ಪ ಅಳತೆ ಮಾಡಿರ್ತೀರಿ ನೋಡಿ ಅದೇ ಕಪ್ನಿಂದ 1 ಕಪ್ ತುಪ್ಪಗೆ 2 ಕಪ್ನಷ್ಟು ಮೈದಾ ಹಿಟ್ಟು ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹುರ್ಕೊಳ್ಳೋಣ. ಹಿಟ್ಟನ್ನು ನೀವು ಎಷ್ಟು ಚೆನ್ನಾಗಿ ಹುರ್ಕೊತೀರಿ ನೋಡಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ಈ ರೀತಿ ಕೈ ಬಿಡದೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಚೆನ್ನಾಗಿ ಹುರಿತಾ ಹೋದಂತೆ ಹಿಟ್ಟಿನ ಕಲರು ಕೂಡ ಚೇಂಜ್ ಆಗುತ್ತೆ ಮತ್ತು ಒಳ್ಳೆ ಘಮ ಬರಲಿಕ್ಕೆ ಶುರು ಆಗುತ್ತೆ. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ಈ ರೀತಿ ಹುರ್ಕೋಬೇಕು. ಹಿಟ್ಟನ್ನು ನಾವು ಚೆನ್ನಾಗಿ ಹುರ್ಕೊತಾ ಹೋದಂತೆ ತುಪ್ಪ ಬಿಡಲಿಕ್ಕೆ ಶುರು ಆಗುತ್ತೆ ಸೈಡಲ್ಲೆಲ್ಲ, ಮತ್ತು ಕೈಯಲ್ಲಿ ಕೂಡ ಹಿಟ್ಟು ಸ್ವಲ್ಪ ಹಗುರಾಗುತ್ತೆ. ಅಲ್ಲಿವರೆಗೂ ನಾವು ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು. ನೀವು ಮನೇಲಿ ಹುರಿತಾ ಇದ್ದರೆ ಗೊತ್ತಾಗುತ್ತೆ ಚೆನ್ನಾಗಿ ಹುರಿದಿದೆ, ಒಳ್ಳೆ ಘಮ ಬರ್ತಾ ಇದೆ. ಹಾಗಾಗಿ ನಾನು ಈ ಟೈಮಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾಗಲಿ ಅಷ್ಟರಲ್ಲಿ ಕಡೆ ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪುಡಿ ಮಾಡಲಿಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಮೈದಾ ಹಿಟ್ಟು ಅಳತೆ ಮಾಡಿರೋ ಕಪ್ನಿಂದನೇ 2 ಕಪ್ ಮೈದಾ ಹಿಟ್ಟಿಗೆ ಅದೇ ಕಪ್ನಿಂದ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಆಮೇಲೆ ಒಂದು 3 ಏಲಕ್ಕಿಯನ್ನು ಕೂಡ ಈ ರೀತಿ ಬಿಡಿಸಿ ಹಾಕೊತಾ ಇದ್ದೀನಿ. ಈಗ ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ ಸಕ್ಕರೆ ಪೌಡ್ರ್ ಈ ರೀತಿ ಸ್ಮೂತಾಗಿರಬೇಕು, ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಟು ಈ ಕಡೆ ಒಂದು ತಟ್ಟೆಗೆ ತುಪ್ಪನ ಸವರ್ಕೊಳ್ಳೋಣ. ಒಂದು ತಟ್ಟೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕಿ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಮುಂಚೆನೇ ತಟ್ಟೆಗೆ ಈ ರೀತಿ ನೀವು ತುಪ್ಪನ ಹಚ್ಚಿಟ್ಕೊಂಡ್ಬಿಟ್ರೆ ಹಿಟ್ಟು ರೆಡಿ ಆದಮೇಲೆ ಇಮಿಡಿಯೇಟಾಗಿ ಹಾಕೋಬೋದು. ನೋಡಿ ತಟ್ಟೆಗೆ ತುಪ್ಪ ಹಚ್ಚಾಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಮುಂಚೆನೇ ಹಿಟ್ಟನ್ನು ಚೆನ್ನಾಗಿ ಹುರಿದು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ನೋಡಿರಿ ಹಿಟ್ಟು ಈಗ ಪೂರ್ತಿಯಾಗಿ ತಣ್ಣಗಾಗಿದೆ. ನೋಡಿ ಹಿಟ್ಟು ತಣ್ಣಗಾದ್ಮೇಲೆ ತುಪ್ಪ ಎಲ್ಲ ಬಿಟ್ಟು ಇನ್ನೂ ನಮಗೆ ತೆಳ್ಳಗನ್ನಿಸ್ತಾ ಇರುತ್ತೆ. ಹಿಟ್ಟು ಬಿಸಿ ಇರುವಾಗ ಇದಕ್ಕೆ ಸಕ್ಕರೆ ಪುಡಿನ ಸೇರಿಸ್ಕೋಬಾರ್ದು, ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದಕ್ಕೆ ಪುಡಿ ಮಾಡಿರುವಂಥ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹಿಟ್ಟು ಪೂರ್ತಿಯಾಗಿ ತಣ್ಣಗಾಗಿದೆ. ಈ ಟೈಮಲ್ಲಿ ಇದಕ್ಕೆ ನಾನು ಪುಡಿ ಮಾಡಿರುವಂಥ ಸಕ್ಕರೆನ ಹಾಕೊತಾ ಇದ್ದೀನಿ. 2 ಕಪ್ ಮೈದಾ ಹಿಟ್ಟಿಗೆ ಅದೇ ಕಪ್ನಿಂದ 1 ಕಪ್ನಷ್ಟು ಸಕ್ಕರೆನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಈ ರೀತಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿರಿ. ನಿಮಗೆ ಸ್ವೀಟ್ ಏನಾದರೂ ಕಡಿಮೆ ಅನ್ನಿಸ್ತಾ ಇದ್ದರೆ ಇನ್ನೂ ಸ್ವಲ್ಪ ಸಕ್ಕರೆ ಪುಡಿನ ಹಾಕಿ ಕಲಿಸ್ಕೋಬೋದು. ನೋಡಿ ಹಿಟ್ಟಿನ ಜೊತೆ ಸಕ್ಕರೆ ಪುಡಿಯನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇರೋದು ನಿಮಗಿಲ್ಲಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಂತೆ ಈ ರೀತಿ ಪಾತ್ರೆ ಬಿಡ್ತಾ ಹೋಗುತ್ತೆ ಮತ್ತು ಉಂಡೆ ರೂಪದಲ್ಲಿ ಬರುತ್ತೆ. ಅಂದಾಗ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಿದೆ ಅಂತ ಅರ್ಥ. ಮುಂಚೆನೇ ಹಾಕಿರುವಂಥ ತುಪ್ಪ, ಇದಕ್ಕೆ ನಾನು ಮತ್ತೆ ಎಕ್ಸ್ಟ್ರಾ ತುಪ್ಪ ಏನು ಸೇರಿಸಿಲ್ಲ. ನೋಡಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದನ್ನು ತುಪ್ಪ ಸವರಿರುವಂಥ ತಟ್ಟೆಗೆ ಇಮಿಡಿಯೇಟಾಗಿ ಹಾಕಿ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಹರಡ್ಕೊಳ್ಳೋಣ. ನೋಡಿ ಎಲ್ಲ ಕಡೆಗೂ ಈ ರೀತಿ ಒಂದೇ ಸಮನಾಗಿ ಹರಡ್ಕೊಳ್ರಿ. ನೋಡಿ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿದ್ಮೇಲೆ ಈಗ ಇದನ್ನು ಒಂದು ಅರ್ಧ ಗಂಟೆವರೆಗೂ ತಣ್ಣಗಾಗ್ಲಿಕ್ಕೆ ಬಿಡೋಣ. ಬೇಗನೆ ತಣ್ಣಗಾಗಬೇಕು ಅಂದರೆ ಫ್ರಿಜ್ನಲ್ಲಿ ಒಂದು 10 ನಿಮಿಷ ಇಡ್ಬೋದು. ನೋಡಿ ಒಂದು ಅರ್ಧ ಗಂಟೆವರೆಗೂ ಆಗಿಬಿಟ್ಟಿದೆ, ಪೂರ್ತಿಯಾಗಿ ತಣ್ಣಗಾಗಿದೆ ಮತ್ತು ನೀಟಾಗಿ ಸೆಟ್ ಆಗಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ತುಂಬ ನೀಟಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪೇಡಾಗನ್ನು ನೀವು ಕೂಡ ಚಿಕ್ಕ ವಯಸ್ಸಲ್ಲಿ ತಿಂದಿರ್ಬೋದು. ನಿಮ್ಗೆ ನೆನಪಿದೆ ಇಲ್ವೋ ಗೊತ್ತಿಲ್ಲ, ನನಗಂತೂ ತುಂಬ ನೆನಪಿದೆ. ಎಲ್ಲ ಅಂಗಡಿಗಳಲ್ಲೂ ಕೂಡ ಈ ರೀತಿ ಪೇಡ 50 ಪೈಸೆಗೊಂದು ಅಥವಾ 1 ರೂಪಾಯಿಗೆ 2 ಕೊಡ್ತಾಯಿದ್ರು. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತಿತ್ತು. ಅದೇ ಟೇಸ್ಟಲ್ಲಿ ಅದೇ ಟೆಕ್ಸ್ಚರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ವಯಸ್ಸಲ್ಲಿ ತಿಂದಿರ್ತಕ್ಕಂಥ ಪೇಡಾಗನ್ನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ.
ಈ ಸಾಫ್ಟ್ ಆದ ರುಚಿಕರವಾದ ಪೇಡ ನಿಮಗೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿರಿ.